ಮಜಬೋ ಮಜ ಭಾರತ. ಡಾಕ್ಟರ್ ಸೀತಾರಾಮ್, ಡಾಕ್ಟರ್ ಜಗಪ್ಪ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ನನ್ ಮಗ್ನೆ ಸರ್, ನಾನು ಇಲ್ದೇ ಇರೋ ಹೊತ್ತಲ್ಲಿ ಟೆಟಸ್ಕೋಪು ವೇಪ್ರಾನ್ ಹಾಕೊಂಡು ನಾನೇ ಡಾಕ್ಟ್ರು ಅಂತ ಓಡಾಡ್ತಾ ಇದೀಯ ಅಂತ ಓಡಾಡ. ಏನ್ ಒಳ್ಳೆ ನಿನ್ ಹೆಂಡತಿ ಜೊತೆ ಸುತ್ತಾಡೋದಂಗೆ ಮಾತಾಡ್ತಿದ್ರಲ್ಲ ನೀವು. ನಾನು ಹೆಂಡತಿ ಕರ್ಕೋವಲ್ಲ ಅಲ್ಲಿ ಇದನ್ನೆಲ್ಲ ತಗೋಬೇಡ, ನನ್ಗೆ ಇದ್ರಲ್ಲಿ ಬಹಳ ಸೆಂಟಿಮೆಂಟ್ ಇದೆ. ನೀವ್ ಹೆಂಗ್ ಸೆಂಟಿಮೆಂಟ್ ಇಟ್ಕೊಂಡಿರಿ? ನಿಮ್ ಹೆಂಡತಿ ಅಲ್ಲಿ ಸುತ್ತಾವ್ರೆ. ಎಲ್ಲಿ ಸುತ್ತವಳೆ? ಅಲ್ಲೇ ಬನಶಂಕರಿ ಹತ್ರ. ಬೇಡ ಸುಮ್ಮನೆ ಅಲ್ಲೇ ದೇವಸ್ಥಾನ ಸುತ್ತಾವ್ರೆ. ಕಾಂಪೌಂಡ್ರ ಡಾಕ್ಟರ್, 4 ಬೇಳ್ ಮುಂದಕ 4 ಬೇಳ್ ಹಿಂದಕ ಮಡ್ಚ್ಕೊಂಡು ಈ ಬೆಟ್ಟು ತೆಗೆದು ಡಾಕ್ಟ್ರೆ ಪಂಚಬಿಸಿನಲ್ಲಿ ಇಟ್ಬಿಟ್ಟು ಬರ್ಬೇಕು. ನೀ ಎಲ್ಲೋ ಐತೆ ಇದೆಯಾ ಎಲ್ಲಿ ಬೋತಾ ಇದೆಯಾ ಅಂತ ನನಗೆ ಗೊತ್ತಾಗಬೇಕು. ವಯ ಬೈಲೆ ನೆನ್ನೆ ಯಾಕೆ ಹಾಸ್ಪಿಟ್ಲಿಗೆ ಬಂದಿಲ್ವಂತೆ? ಅದು ನಾನು ಹೆಂಡತಿ ಸಿನಿಮಾಗೆ ಹೋಗಿದ್ಲು, ನಾನು ಮನೇಲಿ ಮುಸ್ರೆ ತಿಕ್ತಿದ್ದೆ. ವೆರಿ ಗುಡ್. ಅಂದಾಗೆ ನೀವು ಬಂದಿಲ್ವಂತಲ್ಲ, ಎಲ್ಲೋಗಿದ್ರಿ? ನಿನ್ನ ಹೆಂಡತಿ ಒಬ್ಳೆ ಹೋಯ್ತಾಳೆ ಅಂತ ಜೊತೆಗೆ ಸಿನಿಮಾಗೆ ಹೋಗಿದ್ದೆ. ನನ್ನ ಹಾಸ್ಪಿಟ್ಲಿ ನಿನ್ನ ಹಾಸ್ಪಿಟ್ಲಿ ಇದ್ದಂಗಲ್ವಾ? ಹೌದು. ನನ್ನ ವೇಪ್ರೋನ್ ನಿನ್ ವೇಪ್ರೋನ್ ಇದ್ದಂಗಲ್ವಾ? ಹೌದು. ನನ್ನ ಟೆಟಸ್ಕೋಪ್ ನಿನ್ ಟೆಟಸ್ಕೋಪ್ ಇದ್ದಂಗಲ್ವಾ? ಹೌದು. ಹಂಗೆ ನಿನ್ನ ಹೆಂಡತಿ ನನ್ನ ಹೆಂಡತಿ ಇದ್ದಂಗೆ. ಲಾಜಿಕ್ ಕರೆಕ್ಟ್. ಕಾಂಪೌಂಡ್ರ ಡಾಕ್ಟರ್ ಬೈಲೆ ಒಬ್ಬ ಪೇಷಂಟ್ ಬಂದೇಟ್ಕಲೆ ಡಾಕ್ಟ್ರೇ 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 ಅಂತ ಕಾಲ್ಸಂದಿ ಬತ್ತಿನಲ್ಲಿ ಯಾಕೆ ಸೌಂಡ್ ಮಾಡ್ತಾ ಇದ್ದ? ಅದು ತುಂಬಾ ಸೌಂಡ್ ಮಾಡ್ತಿದ್ದ ಅಂತ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟೆ ಡಾಕ್ಟ್ರೆ. ಅವ್ನು ಹಾರ್ಟ್ ಬೀಟ್ ಆದ್ರೂ ಬಡ್ಕತಾ ಇದೆಯೇನೋ? ಸೌಂಡ್ ಮಾಡಿದ್ರೆ ಎಲ್ಲಿ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಡ್ತೀನೋ ಅಂತ ಅವನು ಹಾರ್ಟ್ ಬೀಟ್ ಸೌಂಡ್ ಮಾಡ್ತಾ ಇಲ್ಲ. ಯಾವ ಇಂಜೆಕ್ಷನ್ ಪೆಟ್ಟವ್ರ? ಈ ಇಂಜೆಕ್ಷನ್ ಪೆಟ್ಟೆ. ಅನ್ನ ಇವಾಗ ಒಬ್ಬ ಪೇಷಂಟ್ನೇ ಸಾಯಿಸ್ಬಿಟ್ಟಲ್ಲ. ಸತ್ತೋಗ್ಬಿಟ್ಟ. ನಂಗೆ ಹೇಳ್ದೆ ಹೋಗ್ಬಿಟ್ಟವನವನು. ಹೇಳ್ಬಿಟ್ಟು ಹೋಗಕ್ಕೆ ಅವನೇ ನಿಮ್ ಚಿಕ್ಕಪ್ಪನ ಮಗಂದ. 2 ವರ್ಷದ ಬೋನಸ್ ದುಡ್ಡು ಕೊಟ್ಟಿಲ್ಲ, ಯಾವಾಗ ಕೊಡ್ತೀರಿ ನೀವು? ಈಗಲೇ ಕೊಡ್ತೀನಿ ಕಣ. ಕೊಡಿ. ನಿನ್ಗೆ ಇದು ಬೇಕಾ ಇದು ಬೇಕಾ? ಇದು ಹಿಡ್ಕೊಂಡ್ರೆ ಎಷ್ಟು? ಇದು ಹಿಡ್ಕಂದ್ರೆ 400 ರೂಪಾಯಿ ಜಾಸ್ತಿ ಮಾಡ್ತೀನಿ. ನಂಗೆ ಇದೇ ಬೇಕು. 500 ರೂಪಾಯಿ ಕಮ್ಮಿ ಮಾಡ್ತಾ ಇದ್ದೀನಿ. ಏನ್ ಸಮಸ್ಯೆ? ಅಯ್ಯೋ ತಲೆನೋವು ಟ್ಯಾಬ್ಲೆಟ್ ತಗೊಳ್ಳಿ, ಒಂದು BP ಟ್ಯಾಬ್ಲೆಟ್ ತಗೊಳ್ಳಿ, ಒಂದು ಮಲ್ಲಿಗೆ ಹೂವು ತಗೊಳ್ಳಿ, 1 kg ಮೈಸೂರು ಪಾಕ್ ತಗೊಳ್ಳಿ, ಒಂದು ಹಾಸಿಗೆ ಬೇಡ, ಚಾಪೆ ಸಾಕು. ಸಾಕು. ಮೆಡಿಕಲ್ಗೆ ಹೋಗ್ಬಿಟ್ಟು ವಿಷ ಕುಡಿದು ಸತ್ತೋಗ್ ನೀನು. ಈ ಡಾಕ್ಟರ್ ನಾನೇ ನೀವೇ. ಸಾರಿ ಸ್ಕೂಲ್ ಏನ್ ಪ್ರಾಬ್ಲಮ್? ಡಾಕ್ಟ್ರೆ ಇದು ಇದೆ ಅಲ್ಲ ಸರ್? ಇದು ನಮ್ದು ಮಗ ಸರ್. ನಿನ್ ಮಗನೇ ಅವನು? ಊಟಗೇನೆ ಮಾಡಲ್ಲ ಸರ್. ಊಟ ಮಾಡ್ತಾ ಇಲ್ವಾ? ನಂದು ಪೂರ ಜಿಂದಗಿ ಇದಕ್ಕೆ ಊಟ ಮಾಡ್ಸೋದ್ರಲ್ಲೇ ಕಳೆದೋಗುತ್ತೆ ಸರ್. ಅಯ್ಯೋ ನಿಮ್ಮ ಹೆಸರೇನು? ಮಾಷಾಲ್ಲಾ ಮೆಹಬೂಬಾ. ಮೆಹಬೂಬ್ ಅವ್ರೆ, ನಿಮ್ ಗಂಡನ ಹೆಸರೇನು? ಮೊಹಮ್ಮದ್ ರಫಿ. ಒಂದ್ ನಿಮಿಷ ರೀ, ನಾನು ಮುಂದೆನೆ ಈ ಬಾಳೆ ಅಂತ ತಿನ್ಸ್ರಿ. ಅದು ಯಾಕೆ ತಿನ್ನಲ್ಲ ನಾನು ನೋಡ್ತೀನಿ. ತಗೋ ತಿನ್ನು. ಯಾವನಾದ್ರೂ ಹಿಂಗ್ ತಿನ್ನಿಸ್ತಾರ? ಹಿಂಗ್ ತಿನ್ಸೋದು ತಿನ್ನೋದಿರ್ಲಿ, ತಿಂದಿರೋದು ಆಚೆ ಬರಲ್ಲ. ನೀನ್ ತಿಂತ್ಯಾ ಇಲ್ಲ ನಾನ್ ತಿನ್ಲ, ಇಲ್ಲ ನೀನ್ ತಿಂತ್ಯಾ ಇಲ್ಲ ಹಂಗೆ ತಿನ್ಸೋದು ಅಂದ್ರೆ ಬಂದ್ಬಿಟ್ಲು. ಥ್ಯಾಂಕ್ಸ್ ಡಾಕ್ಟ್ರೆ. ಬಾಯ್. ನಡಿ. ವಾವ್ ಡಾಕ್ಟ್ರೇ, ಸಕ್ಕತ್ತಾಗಿ ತಿನ್ಸ್ಬಿಟ್ರಿ. ಸೂಪರ್ ನೀವು. ಅದಕ್ಕೆ ನಾನು ಡಾಕ್ಟರ್ ಆಗಿರೋದು, ನೀನ್ ಇದಾಗಿರೋದು ಕಾಂಪೌಂಡರ್. ಡಾಕ್ಟ್ರೆ ಅಂತಿದ್ರೆ ನಾಲ್ಗೆ ಹೋಗಿ ಮೂಗೊಳಕ್ ಹೋಗಿದ್ ಬರ್ತೈತೆ. ಡಾಕ್ಟ್ರೆ ನನ್ ಮಗು ಹಾಲೇ ಕುಡಿತಾ ಇಲ್ಲ. ಡಾಕ್ಟ್ರೆ, ನಾನ್ ಚೆಕಪ್ ಮಾಡ್ತೀನಿ ಬನ್ನಿ. ಬೇಡ ಸುಮ್ಮನೆ ಮಾಡ್ತೀನಿ ಬನ್ನಿ. ಮಾಡ್ತೀನಿ ಬರ್ರಿ ಈ ಕಡೆ. ನೋಡಮ್ಮ, ಏನ್ ಸಮಸ್ಯೆ? ನನ್ ಮಗು ಹಾಲೇ ಕುಡಿತಾ ಇಲ್ಲ. ನೋಡಮ್ಮ, ಮಗುಗೆ ಹಾಲು ಕುಡಿಸೋದು ಒಂದು ಕಲೆ. ಮಗು ಕುಡಿಲ್ಲ. ಬೇಡ ಸುಮ್ಕಿರ ಡಾಕ್ಟ್ರೆ. ಯಾವ ಕುಚಿನ ನಿನ್ ಹಾಲು ಕುಡಿತಿಲ್ಲ, ಕುಡಿಬೇಕಲ್ವಾ? ಈಗ ಹಾಲು ನೀನ್ ಕುಡಿತ್ಯಾ ಇಲ್ಲ ನಾ? ಏನ್ ಹೇಳಕ್ ಹೊರಟಿದ್ಯಾ? ಅಲ್ಲ ಡಾಕ್ಟ್ರೆ,
ಡಾಕ್ಟ್ರೆ ಹಾಲು ನೀನ್ ಕುಡಿತ್ಯಾ ಇಲ್ಲ ಫೀಡಿಂಗ್ ಬಟ್ಲಲ್ಲಿ ಕುಡಿಸ್ಲಾ ಅಂತ ಹೇಳಕ್ ಹೋದೆ. ಮೊದ್ಲೇ ಹೇಳ್ಬೇಕು ತಾನೆ. ಹೇಳಕ್ ಕೇಳ್ಬಿಟ್ರಿ ನೀವು. ಕೊಡ ಮಗುನಲ್ಲ. ಇನ್ನೇನ್ ಸಮಸ್ಯೆ ಇದೆ ಮಗುಗೆ? ಡಾಕ್ಟ್ರೆ 4 ದಿನದಿಂದ ನನ್ನ ಮಗು ಮೋಷನ್ನೇ ಮಾಡಿಲ್ಲ. ಆ ವೀಳ್ಯದೆಲ್ಲ ತಗೊಂಡು ಕೈ ಎಣ್ಣೆ ಹಿಂಗ್ ತಿಕ್ಬಿಟ್ಟು ಈ ದೀಪದಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ದೊಡ್ಡ ಕಿತ್ತು ತಿಕ್ಕಿಡಿ. ತಿಕ್ಬಿಟ್ಟು ಇಡಮ್ಮ. ಕಿತ್ಕ ಬಂದ ಚಡ್ಡಿ ಕಿತ್ಕಡೆ ಹೊಂಟೈತದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಡಾಕ್ಟರ್ ಪೀಜು. ಹೋಗಲ್ಲ ಜೊತೆಗೆ. ಥ್ಯಾಂಕ್ ಯು. ಏನ್ ಪೇಷಂಟ್ ಕಡೆ ಬೆಳಿಗ್ಗೆ ಬಹಳ ಟೆನ್ಷನ್ ಕೊಡ್ತಾರೆ ನನಗೆ. ಡಾಕ್ಟ್ರೆ ನಂಗೆ ಲೆಮನ್ ಟೀ ಅಂದ್ರೆ ಆಗಲ್ಲ ಅಂದ್ರೆ ಯಾಕೆ ತಕ ಬಂದಿದ್ಯಾ? ಲೆಮನ್ ಟೀನಾ? ಎಲ್ಲದಕ್ಕ ಕುಡಿದ್ರಿ? ಇಲ್ಲಿ. ಏನ್ ಡಾಕ್ಟರ್ ನಿಮ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಯಾಕೆ? ಮತ್ತೆ ಒಳಗಡೆ ಪೇಷಂಟ್ ಇಂದ ಯೂರಿನ್ ಕಲೆಕ್ಟ್ ಮಾಡ್ಕೊ ಬರ್ಬೇಕು. ಸಾಯಿಸಕ್ಕೆ ಅಂತಾನೆ ಹುಟ್ಟಿದ್ದೆ ನಾನು. ಡಾಕ್ಟ್ರೆ ಅಲ್ಲ ಕುಡಿಯೋದು ಕುಡಿದ್ರಿ ಪೇಷಂಟ್ ರಿಪೋರ್ಟ್ ಹೇಳಿ. ಅಯ್ಯೋಯ್ಯೋ ಹೊಸ ವೀಲ್ ಚೇರ್ ತಗೊಂಡ್ ಅವ್ನು ಹೆಂಗ್ ಕೂತ್ಕೋಬೇಕು ಅಂತ ಗೊತ್ತಾಗ್ದೆ ಹಂಗ ಆಡ್ತವನೆ. ತೋರಿಸ್ಬಿಟ್ಟು ಬರ್ತೀನಿ. ನೋಡ್ ಮಗು, ಹೊಸ ವೀಲ್ ಚೇರ್ ಅಂದ್ಮೇಲೆ ಹಿಂಗ್ ಬಂದು ಹಿಂಗ್ ಕೂತ್ಕೋಬೇಕು. ನಮ್ಮ ತಾಯಿ ಮೇಲೆ ಕೂತ್ಕೊಂತ ಇದೆಯಲ್ಲೋ. ನಿಮ್ ತಾಯಿ ಮೇಲೆ ಕೂತ್ಕೊಂಡೆ. ಮೋಸ್ಟ್ಲಿ ವೀಲ್ ಚೇರ್ನೇ ಅವ್ರ ಅವ್ವ ಅನ್ಕೊಬಿಟ್ಟವ್ ನಾವು. ನೋಡಪ್ಪ ಇದು ನಿಮ್ಮ ಅವ್ವ ಅಲ್ಲ, ಇದ್ರ ಮೇಲೆ ಹಿಂಗ್ ಕುತ್ಕೋಬೇಕಲ್ಲ. ಡಾಕ್ಟರ್ ಅದಕ್ಕೆ ನಿಮ್ಗೆ ಹೇಳಿದ್ದು ಕಣ್ ಚೆಕಪ್ ಮಾಡ್ಸ್ಕೊಂಡು ಕನ್ನಡಕ ಹಾಕೊಳ್ಳಿ ಅಂತ. ಅವ್ರಮ್ಮ ಕೂತಿಲ್ವ ಅಲ್ಲಿ? ಬೂದಿಕಟ್ಟೆ ಬುಂಡೆ ಸೇರ್ಸಿ ಹೊಡೆದು ಬಿಡ್ತೀನಿ. ಎಲ್ಲ ಇದ್ದಾಳೆ ಅವ್ರವ್ವ. ಡಾಕ್ಟ್ರೆ ಅವ್ರಮ್ಮ ಇಲ್ಲ ಅಂತ ನಂಗೂ ಗೊತ್ತು. ಅವ್ರಿದ್ದಾರೆ ಅನ್ನೋ ಭ್ರಮೆಲಿದ್ದಾನೆ ಅವನು. ಭ್ರಮೆಲಿದ್ರೆ ಭ್ರಮೆಯಿಂದ ಆಚೆ ಬಾರೋ ಅಂತ ಹೇಳ್ಬಿಟ್ಟು ಬರ್ತೀನಿ. ಪಾಪ ನಿಮ್ ತಾಯಿ ಯಾಕೆ ವೀಲ್ ಚೇರ್ ಅಲ್ಲಿ ಕೂತಿದ್ರೆ? ವೀಲ್ ಚೇರ್ ಆಯ್ತಾರ ಅದಕ್ಕೆ ಕೂತವ್ರೆ. ಅಲ್ಲ ವೀಲ್ ಚೇರ್ ತಗೊಳಕ್ಕಿಂತ ಮುಂಚೆ ಎಲ್ಲಿ ಕೂತಿದ್ರು? ಮಂಚದ ಮೇಲೆ ಮಲಗಿದ್ರು. ಇಲ್ಲಿ ಕರ್ಕ ಬರಕ್ಕಿಂತ ಮುಂಚೆ ಎಲ್ಲಿ ಕರ್ಕ ಹೋಗಿದೆ? ನಮ್ ಫ್ಯಾಮಿಲಿ ಡಾಕ್ಟರ್ ಒಬ್ರು ನೋಡ್ತಾ ಇದ್ರು ಡಾಕ್ಟ್ರೆ. ಅವ್ರ ಹೆಸರು? ಫ್ಯಾಮಿಲಿ ಡಾಕ್ಟ್ರು. 1 ವರ್ಷದಿಂದ ನಮ್ಮ ಅವ್ವನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ನನ್ಗೆ ಯಾಕೆ ಅವ್ರ ಮೇಲೆ ಡೌಟ್ ಬಂತು. ಅದಕ್ಕೆ ನಮ್ಮ ಅವ್ವನ್ನ ನೀವೇ ಉಳಿಸ್ಬೇಕು ಡಾಕ್ಟ್ರೆ. ನಿಮ್ ತಮ್ಮಯ್ಯ ಅಂತೀನಿ. ನಮ್ಮ ಅವ್ವನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಉಳಿಸ್ತೀನಿ, ಮೊದ್ಲು ನನ್ನ ಇಳಿಸು. ಅಮ್ಮನ್ ಚೆಕ್ ಮಾಡ್ತೀನಿ, ಎದ್ರಕಂಬೇಡ. ಇಲ್ಲೇ ಇದಾರ? ಇಲ್ಲಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ವಾಟ್ ಹ್ಯಾಪನ್ ಡಾಕ್ಟರ್? ನಿಮ್ಮ ಅಮ್ಮನಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಅಪ್ಪ. ಈಗಿಂದ ಈಗಲೇ 50,000 ರೂಪಾಯಿ ಕಟ್ಟಿ ಆಪರೇಷನ್ ಥಿಯೇಟರ್ ಸೇರ್ಸು, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ ನಿಮ್ಮಮ್ಮ. ಹಂಗನ್ಬೇಡಿ ಡಾಕ್ಟ್ರೆ. ನಮ್ಮ ಅವ್ವನ್ಗೆ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ನಮ್ಮ ಅವ್ವನ್ನ ಉಳಿಸ್ಕೊಡಿ. ದುಡ್ಡೆಲ್ಲಿ ಕಟ್ಬೇಕು ಡಾಕ್ಟ್ರೆ? ಕಾಪಾಡ್ರ ಡಾಕ್ಟ್ರೆ ದುಡ್ಡು ಕಟ್ಟಿಸ್ಕೋ. ಓಕೆ. ಹಲೋ ಎಕ್ಸ್ಕ್ಯೂಸ್ ಮೀ, ಬಿಲ್ ಕಟ್ಟಿ. ನಂತವು ದುಡ್ಡಿಲ್ಲ. ಬ್ಯಾಂಕ್ ಅವರು ಅದೇನೋ ಇಷ್ಟಾಗಲೇ ಚೀಟಿ ಕೊಟ್ಟವ್ರೆ. ಓಕೆ ನೋ ಪ್ರಾಬ್ಲಮ್, ನಮ್ಮ ಹತ್ರ ಮಿಷಿನ್ ಇದೆ, ವೈಟ್ ಮಾಡಿ. ಇದರಲ್ಲಿ ದುಡ್ಡು ಉಚ್ಕೊಳ್ಳಿ. ಓಕೆ, ಆದ್ರೆ ಬಿಲ್ ಮಾತ್ರ ಡಬಲ್ ಕೊಡಿ. ಡಬಲ್ ಹಾಕ್ರೆ ಡಾಕ್ಟ್ರೆ. ನಮ್ಮವ್ವ ಹುಷಾರಾಗಿ ಬಂದ್ಮೇಕೆ ನಿಂಗೆ ಇಷ್ಟು ಖರ್ಚು ಮಾಡಿದೀನಿ ಅಂತ ಬಿಲ್ ತೋರ್ಸ್ತಾರೆ. ನಮ್ಮವ್ವ ಖುಷಿ ಪಡ್ತಾಳೆ. ಎಂತ ಮಗನಪ್ಪ ನೀನು. ನೋಡು, ನಿನ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಸಪಟ್ ತಗೋಬಿಲ್ಲ. ವೈದ್ಯು ನಾರಾಯಣ ಹರಿ ಹರಿದು ಬೀಸಾಕ್ಬಿಡ್ತಾರೆ ನಮ್ಮ ಡಾಕ್ಟರ್. ಓ ಮೈ ಗಾಡ್, ಏನಾಯ್ತು ಡಾಕ್ಟ್ರೆ? ನನಗೆ ನಿಮ್ಮ ಅಮ್ಮನ ವಾಸಿ ಮಾಡಕ್ಕೆ ಆಗ್ತಾ ಇಲ್ಲ ಕಣೋ ಆ ರೋಗನ. ಹಂಗನ್ಬೇಡಿ ಡಾಕ್ಟ್ರೆ. ಈಗ ಫಾರಿನಿಂದ ಅರ್ಜೆಂಟ್ ಆಗಿ ಡಾಕ್ಟರ್ ಕರ್ಸ್ಬೇಕು, 5 ಲಕ್ಷ ಖರ್ಚಾಗುತ್ತೆ. ಬೇಡ ಡಾಕ್ಟ್ರೆ, ಫಾರಿನಿಂದ ಡಾಕ್ಟರ್ ಬರಕ್ 4 ದಿನ ಬೇಕು. ಅಷ್ಟ್ರಲ್ಲಿ ನಮ್ಮ ಅವ್ವಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ? 5 ದಿನ ಆಯ್ತದೆ ಅಂತ ಅವನ್ ಹೇಳಿತು. ಮತ್ತೆ ಫಾರಿನ್ ಬರ್ಬೇಕಲ್ವಾ? ಅವನ ಹೆಸರೇ ಫಾರಿನ್ ಡಾಕ್ಟರ್ ಅಂತ. ಕರೆದ್ರೆ ಇಲ್ಲಿಂದಾನೆ ಬರ್ತಾನೆ. ಹಾಸ್ಪಿಟ್ಲ್ ಯಾಕೋ ಖಾಲಿ ಖಾಲಿ ಅನಿಸ್ತಾ ಇತ್ತಲ್ಲ. ನಂಬರ್ 1 ನರಸ್ ಡಾಕ್ಟರ್ ಕರಿದ್ರ? ಆನೆಲ್ಲ ವರಸ್. ನಂಬರ್ 2 ನರಸ್. ಎಸ್ ಡಾಕ್ಟರ್. ಈಗ ಸ್ಟೇಜ್ ತುಂಬ್ದಂಗಾಯ್ತು. ಕೊಡು ನನ್ ಪರಸ್. ಎಸ್, ಪೇಷಂಟ್ ಬಂದಿಲ್ಲ, ನಿಮ್ಗೆ ಬೇಜಾರಾಗ್ತಿದ್ಯಾ? ಹೌದು ಡಾಕ್ಟರ್. ಕಾಮಿಡಿ ಮಾಡ್ಲಾ? ಯಾಕೆ ಮತ್ತೇನ್ ಮಾಡ್ತೀರಾ? ಟಿವಿಲಿ ನೋಡ್ತೀರಾ? ನಾನು ಕಾಮಿಡಿ ಚೆನ್ನಾಗಿ ಮಾಡಲ್ವಾ? ಕೊಡಿ ಕೊಡಿ. ಮಾಡೋದಿದ್ರೆ ನನಗೆ ರೆಫರ್ ಮಾಡಿ. ಇನ್ಮೇಲೆ ಕೊಲೆ ಮಾಡೋದು ಬಿಡು, ಬೇರೆ ಏನಾದ್ರು ಕೆಲಸ ಮಾಡು. ಕೆಲಸ ಎಲ್ಲಿ ಸಿಗುತ್ತೆ ಸರ್? ಹಂಗ ಅನ್ಬಾರ್ದು ಕಣ, ಪ್ರಪಂಚ ತುಂಬಾ ವೈಡ್ ಆಗಿದೆ. ಪ್ರಪಂಚ ವೈಡ್ ಆಗಿದ್ರೆ 1 ರನ್ ಸಿಗುತ್ತೆ, ಕೆಲಸ ಎಲ್ಲಿ ಸಿಗುತ್ತೆ? ಅಂದಾಗ ನೀವ್ಯಾರು? ನಾನ್ ರೈಟ್ರು. ಮತ್ ಲೆಫ್ಟ್ ಅಲ್ಲಿ ಇದ್ದೀರಾ? ನರ
ಇವ್ ನಿಧಾನ ಇಲ್ವ ನಾನ್ ಸಿಂಗ್ ಬಸ್ಸು ಸಖತ್ ಕಾಮಿಡಿಯನು. ನನ್ನ ಹೆಂಡತಿ ಇವನಿಗೆ ದೊಡ್ಡ ಫ್ಯಾನು. ನನ್ಗಿಂತ ಜಾಸ್ತಿ ಅವನೇ ಲವ್ ಮಾಡ್ತಾಳೆ, ಅದೇ ನೋವು. ಡಾಕ್ಟ್ರೇ, ನನ್ಗೆ ಯಾಕೋ ನಿಮ್ ಹೆಂಡತಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂತ ಡೌಟು. ನಿಂಗೆ ಡೌಟು, ನಂಗೆ ಕನ್ಫರ್ಮು. ಇವನ್ ಜೊತೆ ನಮ್ಗೆ 6 ಗಂಟೆನೆ ಕಳಿಯಕ್ಕಾಗಲ್ಲ, ಇನ್ನು ಇವನ್ ಹೆಂಡತಿ 24 ಗಂಟೆ ಹೆಂಗ್ ಕಳೀತಾಳೋ. ಡಾಕ್ಟ್ರಿ, ಮದ್ವೆಗೆ ತುಂಬಾ ವರ್ಷ ಆಯ್ತಲ್ಲ, ಮಗು ಆಗಿಲ್ವಾ? ಕರೆಕ್ಟ್ ಕ್ವಶನ್. ನಂಗೂ ಹಂಗೆ ಅನ್ಸಿತ್ತು. ನಾನು ಚೆನ್ನೈಯಲ್ಲಿ ಇವ್ನ್ ಕಾಮಿಡಿ ನೋಡ್ತಾ ನಗ್ತಾ 3 ವರ್ಷ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೆ. ಅವಾಗ ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ನಿಮ್ಗೆ ಹೆಣ್ಣು ಮಗು ಆಗಿದೆ ಅಂತ. ಇವನ್ ಅಲ್ಲಿದ್ದಾಗ ಇವಳಿಗೆ ಇಲ್ಲಿ ಮಗು ಆಗಿದೆ, ಇವನ್ ಅಲ್ಲಿ ನಕ್ಕೊಂಡಿರುವಾಗ ಇಲ್ಲಿ ಯಾರ ಬಂದು ಫೋಟೋ ತೆಗೆದು ಹೋಗಿದ್ದಾರೆ. ಏನ್ ಫೋಟೋ ಗಿಡ ಅಂದ? ಮಗು ಆಯ್ತಲ್ಲ, ಮಗುಗೆ ಏನ್ ಹೆಸರಿಟ್ರಿ? ನಂಗೆ ಚಿಕ್ಕ ವಯಸ್ಸಿನ ನಾನು ರಚಿತಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ರಚಿತಾ ಅಂತ ಇಡೋಣ ಅನ್ಕಂಡೆ. ನಂದು ಕ್ರಿಯೇಟಿವಿಟಿ ಇರ್ಲಿ ಅಂತ ಉಚಿತ ಅಂತ ಇಟ್ಬಿಟ್ಟೆ. ಫ್ರೀಯಾಗಿ ಸಿಕ್ಕಿದ್ದಕ್ಕೆ ಉಚಿತ ಅಂತಾನೆ ಇಡ್ಬೇಕಲ್ಲ. ಸರ್ ನೀವು? ನಾನೇ. ಯಾರು ಸರ್ ನೀವು? ಈಗ ತಾನೇ ವಿಡಿಯೋದಲ್ಲಿ ನೋಡಿದ್ದಲ್ಲ, ಏನ್ ಅವನ್ ತರನೇ ಮೇಕಪ್ ಹಾಕ ಬಂದಿದ್ಯಾ? ಅವನ್ ತರ ಅಲ್ಲ, ಅವನೇ ನಾನು, ನಾನೇ ಅವನು. ಇವನ ನೀನೇ ನಾನ್ ಸಿಕ್ ಬಸ್ಸು ಅಂತ ಹೆಂಗ್ ನಂಬೋದು? ನೀ ಹುಟ್ಟೋವಾಗ ನಿಮ್ಮಪ್ಪ ಎದುರುಗಡೆ ಇದ್ನ? ಇಲ್ಲ. ಅವನೇ ನಿಮ್ಮಪ್ಪ ಅಂತ ನೀ ಹೆಂಗ್ ನಂಬ್ತೆ? ನಮ್ಮಪ್ಪ ಹೇಳ್ದ ನಾನೇ ಕಣೋ ನಿಮ್ಮಪ್ಪ ಅಂತ, ಅದಕ್ಕೆ ನಂಬ್ದೆ. ನಾನು ಹೇಳ್ತಿದ್ದೀನಿ, ನಾನೇ ಬಸ್ಸು, ನಾನ್ ಸಿಂಕ್ ಬಸ್ಸು. ಹೌದಾ? ಹೆಂಗ್ ಬಂದೆ? ನೀವ್ ಹೆಂಗ್ ಬಂದ್ರಿ? ನಾನು ಕಾರಲ್ಲಿ ಬಂದೆ. ಕಾರ್ ಎಲ್ಲಿದೆ? ಹೊರಗಡೆ ಇದೆ. ನಾ ಜೀಪಲ್ಲಿ ಬಂದೆ. ಜೀಪ್ ಎಲ್ಲಿದೆ? ಇಲ್ಲಿದೆ. ಸರ್ ಆಕ್ಚುಲಿ ದೊಡ್ಡ ಫ್ಯಾನ್, ನಿಮ್ಗೋಸ್ಕರ ಕಾಯ್ತಾ ಇದ್ವಿ ಸರ್. ನೆಕ್ಸ್ಟ್ ಮೀಟ್ ಮಾಡೋಣ, ಬಾಯ್ ಸರ್. ಟ್ರೀಟ್ಮೆಂಟ್ ನರ ಡಾಕ್ಟರ್ ಕರೆದ್ರ? ಡ್ಯೂಟಿ ಮುಗಿದ್ಮೇಲೆ ಕರಿತೀನಿ. ಈಗ ಅವನು ಎತ್ತಾದು. ಡಾಕ್ಟರ್ ಬಂದೆ. ತಲೆ ಕೆಡ್ಸ್ಕೊಬೇಡ. ಎಲ್ಲಿ ತಿರುಗಿ. ಡಾಕ್ಟರ್, ಯಾಕ ತುಂಬಾ ಹೊಟ್ಟೆ ನೋವು ಆಗ್ತಿದೆ? ಮೋಸ್ಟ್ಲಿ ಅಪೆಂಡಿಕ್ಸ್ ಆಗಿರ್ಬೇಕು. ಎಲ್ಲ ನೀನೇ ಹೇಳ್ಬಿಡು, ನಾನು ಗೆಣಸ್ ಕೇಳ್ತೀನಿ ಇಲ್ಲಿ ನಿಂತ್ಕೊಂಡು. ಹೊಡಿಲಿಕ್ಕೆ